ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಡಿಸೆಂಬರ್ 4 ಬಹಳ ಭಯಂಕರವಾಗಿರುವಂತಹ ಈ ಒಂದು ವರ್ಷದ ಕೊನೆಯ ಹುಣ್ಣಿಮೆ. ಈ ಒಂದು ಹುಣ್ಣಿಮೆಯಿಂದ ಈ ರಾಶಿ ಚಕ್ರದವರಿಗೆ ಅದೃಷ್ಟ ಸಂಪೂರ್ಣವಾಗಿ ಬದಲಾಗುತ್ತೆ. ಈ ರಾಶಿ ಚಕ್ರದವರು ಎಲ್ಲ ಕಷ್ಟಗಳಿಂದ ಹೊರಬರ್ತಾರೆ, ನೆಮ್ಮದಿಯನ್ನು ಕಂಡುಕೊಳ್ತಾರೆ. ಅದೇ ರೀತಿ ಶತ್ರುಗಳ ಕಾಟವನ್ನು ಎದುರಿಸಬೇಕಾಗುವಂತಹ ಪರಿಸ್ಥಿತಿ ಕೂಡ ಎದುರಾಗಬಹುದು. ಸಣ್ಣ ಪುಟ್ಟ ಎಚ್ಚರಿಕೆಯನ್ನು ಈ ರಾಶಿಯವರು ವಹಿಸೋದು ಉತ್ತಮ. ಹಾಗಾದರೆ ಈ ರಾಶಿ ಚಕ್ರದವರಿಗೆ ಯಾವೆಲ್ಲ ಶುಭ ಫಲಗಳು, ಯಾವೆಲ್ಲ ರೀತಿಯ ಅಶುಭ ಫಲಗಳು ಈ ಒಂದು ಹುಣ್ಣಿಮೆಯಿಂದ ದೊರೆಯುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ರಾಶಿ ಚಕ್ರದವರಿಗೆ ಇಲ್ಲಿಯವರೆಗೂ ಸಾಕಷ್ಟು ಕಷ್ಟ, ನೋವು, ದುಃಖವನ್ನು ಅನುಭವಿಸಿ ಇವಾಗ ಚಾಲನೆ ಚೇತರಿಸಿಕೊಳ್ತಿರುವಂತಹ ಇವರಿಗೆ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತೆ. ಎಲ್ಲ ರೀತಿಯ ಕಷ್ಟದಿಂದ ಹೊರಬರುವಂತಹ ಸೂಕ್ತವಾದ ಮಾರ್ಗದರ್ಶಕರು ಕೂಡ ಸಿಗ್ತಾ ಹೋಗ್ತಾರೆ. ಹೊಸ ವ್ಯಕ್ತಿಗಳ ಆಗಮನ ಇವರ ಮನಸ್ಸಿಗೆ ಹೆಚ್ಚು ಸಂತೋಷವನ್ನು ಉಂಟು ಮಾಡುತ್ತೆ. ಅದೇ ರೀತಿ ರಾಶಿ ಚಕ್ರದವರಿಗೆ ಬಹಳಷ್ಟು ಕಷ್ಟಗಳು ಕೂಡ ಎದುರಾಗುವ ಸಾಧ್ಯತೆ ಇದೆ. ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ದಿನಗಳಲ್ಲಿ ನಾವು ಮಾಡುವಂತಹ ಪೂಜೆ ಪುನಸ್ಕಾರಗಳು ಹೆಚ್ಚಿನ ಒಂದು ಫಲವನ್ನು ನೀಡುತ್ತದೆ. ಅದೇ ರೀತಿ ಈ ರಾಶಿ ಚಕ್ರದಲ್ಲಿರ್ತಕ್ಕಂತಹ ಜನರಿಗೆ ಕಷ್ಟಗಳಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಕಂಡುಕೊಳ್ಳಲು ಸಾಕಷ್ಟು ರೀತಿಯ ಒಂದು ಮಾರ್ಗದರ್ಶನ ಕೂಡ ಈ ಸಂದರ್ಭದಲ್ಲಿ ಸಿಗೋದ್ರಿಂದ ನಿಮ್ಮಷ್ಟು ಅದೃಷ್ಟವಂತರು ಬೇರೆ ಯಾರು ಇರೋಕೆ ಸಾಧ್ಯವಿಲ್ಲ. ಅಷ್ಟೊಂದು ಅದೃಷ್ಟ, ಶಾಂತಿ, ನೆಮ್ಮದಿ ನಿಮ್ಮ ಜೀವನದಲ್ಲಿ ಉಂಟಾಗುತ್ತದೆ. ಈ ರಾಶಿ ಚಕ್ರದವರು ಇನ್ನು ಮುಂದೆ ಯಾವುದೇ ಕಷ್ಟಗಳಿಂದ ಕೂಡ ಸುಲಭವಾಗಿ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಳಬಹುದಾಗಿದೆ. ಅದೇ ರೀತಿ ಈ ಒಂದು ವರ್ಷದ ಕೊನೆಯ ಹುಣ್ಣಿಮೆ, ಹೊಸ್ತಿಲ ಹುಣ್ಣಿಮೆಯಿಂದ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಚಿಂತೆಗಳಿಗೆ ಜಾಗ ಇರೋದಿಲ್ಲ. ಎಲ್ಲ ರೀತಿಯ ಸಮಸ್ಯೆಯಿಂದ ಪರಿಹಾರವನ್ನು ಸುಲಭವಾಗಿ ಕಂಡುಕೊಳ್ಳುವಂತಹ ಒಂದು ಮಾರ್ಗದರ್ಶನ ಸಿಗೋದ್ರಿಂದ ನಿಮ್ಮ ಜೀವನದಲ್ಲಿ ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರ ಎಂಥದ್ದೇ ಆಗಿದ್ರೂ ಕೂಡ ಅದರಲ್ಲಿ ಅಪ್ರತಿಮವಾದ ಗೆಲುವನ್ನು ಸಾಧಿಸ್ತೀರಾ. ಎಲ್ಲ ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ತಾ ಹೋಗ್ತೀರಾ. ಹೌದು, ಈ ರಾಶಿ ಚಕ್ರದವರಿಗೆ ಇನ್ನು ಮುಂಬರುವ ದಿನಗಳು ಅದೃಷ್ಟದಿಂದ ತುಂಬಿರುತ್ತದೆ. ಯಾವುದೇ ಕೆಲಸ ಮಾಡಿದರೂ ಕೂಡ ಧನ ಸಂಪತ್ತಿಗೆ ಕೊರತೆ ಇರೋದಿಲ್ಲ. ಹಣಕಾಸಿನ ಅಭಿವೃದ್ಧಿಯನ್ನು ನೀವು ಹೆಚ್ಚಿಗೆ ಮಾಡಿಕೊಳ್ಬಹುದು. ಹಣಕಾಸು ಪರಿಸ್ಥಿತಿಯನ್ನು ಬಲಪಡಿಸ್ಕೊಳ್ಬಹುದು. ಅತ್ಯಂತ ಶುಭ ಯೋಗಗಳು ಈ ಸಂದರ್ಭದಲ್ಲಿ ಸೂಕ್ತವಾಗಿ ನಿಮಗೆ ಸಿಗೋದ್ರಿಂದ ಎಲ್ಲ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಈ ರಾಶಿ ಚಕ್ರದವರು ಅದೃಷ್ಟದ ಸಂಪೂರ್ಣವಾದ ಬೆಂಬಲದಿಂದ ಆತ್ಮವಿಶ್ವಾಸ ಮತ್ತು ಉತ್ಸಾಹದಿಂದ ತುಂಬಿರುವಂತಹ ದಿನವನ್ನು ಬರಮಾಡಿಕೊಳ್ತಾರೆ. ನಿಮ್ಮ ಜೀವನದ ವಿವಿಧ ಅಂಶಗಳನ್ನು ಪರೀಕ್ಷಿಸಲು ಇದು ಅತ್ಯಂತ ಸೂಕ್ತವಾದ ಸಮಯ. ಇಲ್ಲಿ ನೀವು ನಿಮ್ಮ ಗುರಿಗಳತ್ತ ಗಮನ ಕೊಡೋದು ಉತ್ತಮವಾಗಿ ಮುನ್ನಡೆಸಲು ಸಾಧ್ಯ ಮಾಡಿಕೊಡುತ್ತೆ. ನಿಮ್ಮ ಆಂತರಿಕ ಶಕ್ತಿ ಮತ್ತು ಎಲ್ಲ ರೀತಿಯ ಹೊಸ ಅವಕಾಶಗಳನ್ನು ಕರೆದೊಯ್ಯುತ್ತದೆ. ಸಂಬಂಧಗಳಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಹುಣ್ಣಿಮೆಯ ನಂತರ ಕಂಡುಕೊಳ್ಳಬಹುದು. ನೀವು ನಿಮ್ಮ ಪ್ರೀತಿ ಪಾತ್ರರ ಜೊತೆ ಮುಕ್ತವಾಗಿ ಮಾತನಾಡ್ತೀರಾ ಮತ್ತು ನಿಮ್ಮ ತಿಳುವಳಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಈ ಸಂವಹನವು ನಿಮ್ಮ ಎಲ್ಲ ರೀತಿಯ ಒಂದು ಸಂಬಂಧವನ್ನು ಬಲಪಡಿಸುತ್ತೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ಸಹಕಾರ ಚಿಂತನೆಯು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ನಿಮ್ಮ ಸುತ್ತಲಿರುವಂತಹ ಪರಿಸರ ಸಹ ಬೆಂಬಲ ನೀಡೋದ್ರಿಂದ ಉತ್ತಮ ತಿಳುವಳಿಕೆ ಈ ಸಮಯದಲ್ಲಿ ನಿಮಗೆ ಸಿಗೋದ್ರಿಂದ ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಕೂಡ ಪ್ರಯತ್ನ ಪಡಬಹುದು. ಈ ಸಂಬಂಧದಲ್ಲಿ ಇನ್ನಷ್ಟು ಒಂದು ಪ್ರೀತಿ, ವಿಶ್ವಾಸ, ಎಲ್ಲರ ನಂಬಿಕೆಯನ್ನು ಗಳಿಸುವಂತಹ ಸಾಧ್ಯತೆ ಇದೆ. ಈ ಒಂದು ಡಿಸೆಂಬರ್ 4ನೇ ತಾರೀಕಿನ ಅತ್ಯಂತ ಶಕ್ತಿಯುತವಾದ ಹುಣ್ಣಿಮೆಯ ನಂತರ ಈ ರಾಶಿಯವರ ಬಾಳು ಬಂಗಾರವಾಗುತ್ತೆ. ಇವರು ಕೋಟ್ಯಾಧಿಪತಿಗಳಾಗಿ ಜೀವನವನ್ನು ನಡೆಸ್ತಾರೆ. ಅಷ್ಟೇ ಅಲ್ಲದೆ ಈ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಕೂಡ ಬರುವ ಅವಧಿ ಇದಾಗಿದೆ. ನಿಮ್ಮ ಸ್ವಲ್ಪ ಸಮಕಾಲೀನ ಸ್ಥಿತಿಯನ್ನು ಕೂಡ ಅನುಭವಿಸ್ತೀರಾ. ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ತೊಂದರೆ, ಏರುಪೇರು ಬರಬಹುದು. ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಬೇಕು. ಈ ರಾಶಿಯವರು ಆತ್ಮವಿಶ್ವಾಸ ಮತ್ತು ತಾಳ್ಮೆಯಿಂದ ಎಲ್ಲ ಕೆಲಸವನ್ನು ಸರಿಯಾದ ಸಮಯಕ್ಕೆ ಪೂರ್ಣಗೊಳಿಸ್ತೀರಾ. ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗ್ತೀರಾ. ಅದೇ ರೀತಿ ಹೆಚ್ಚು ಕಾಲ ನಿಮ್ಮ ಜೀವನದಲ್ಲಿ ಕಷ್ಟಗಳು ಉಳಿಯೋದಿಲ್ಲ. ಎಲ್ಲ ತಪ್ಪು ಗ್ರಹಿಕೆಗಳನ್ನು ಸರಿಪಡಿಸಿ ಪ್ರೀತಿ ಪಾತ್ರರೊಂದಿಗೆ ವಿಶೇಷವಾದ ಒಂದು ಮಹತ್ವವಾದ ದಿನವನ್ನು ಬರಮಾಡಿಕೊಳ್ಬಹುದು. ಇನ್ನು ಯಾರಿಗೆಲ್ಲ ಮದುವೆ ಆಗಿಲ್ಲವೋ ಅಂತಹ ವ್ಯಕ್ತಿಗಳಿಗೆ ಉತ್ತಮವಾದ ವರ ಅಥವಾ ಕಂಕಣ ಬಗ್ಗೆ ಕೂಡಿ ಬರುವ ಸಾಧ್ಯತೆ ಇದೆ. ಈ ಸಂದರ್ಭ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಸಂಪೂರ್ಣವಾಗಿ ನೆರವೇರಿಸಿಕೊಳ್ಳಲು ಸಾಧ್ಯವಾಗ್ತಾ ಹೋಗುತ್ತೆ. ಪ್ರತಿಯೊಂದು ಸವಾಲು ನಿಮ್ಮ ಬೆಳವಣಿಗೆಗೆ ಕೊಡುಗೆಯಾಗಿ ನೀಡುವ ಹೊಸ ಅನುಭವವನ್ನು ತರುತ್ತದೆ. ಯಾವುದೇ ಒಂದು ಪಾಠವನ್ನು ಕಲಿತರೂ ಕೂಡ ಅದರಿಂದ ಸ್ಪಷ್ಟತೆಯನ್ನು ಕಲಿಯಬಹುದು. ಸವಾಲಿನ ಕ್ಷಣಗಳನ್ನು ಎದುರಿಸುವುದು ನಿಮ್ಮನ್ನು ಕಳೆದುಕೊಳ್ಳೋಕೆ ಅಲ್ಲ, ನಿಮ್ಮನ್ನು ಹೊಸದಾಗಿ ಕಂಡುಕೊಳ್ಳೋಕೆ ಅವಕಾಶವನ್ನು ಒದಗಿಸುತ್ತೆ. ಈ ಒಂದು ವಿಷಯವನ್ನು ನೆನಪಿಡಿ. ಯಾವುದೇ ಒಂದು ತೊಂದರೆ ಬಂತು ಅಂತ ಕುಗ್ಗಬೇಡಿ. ಎಲ್ಲ ತೊಂದರೆಯಿಂದ ಹೊರಬರುವಂತಹ ವಿಶೇಷವಾದ ಶಕ್ತಿಯನ್ನು ಭಗವಂತ ನಿಮ್ಮಲ್ಲಿ ನೀಡ್ತಾ ಹೋಗ್ತಾರೆ. ಹೊಸ ಅವಕಾಶವನ್ನು ವಶಪಡಿಸಿಕೊಳ್ಳಲು ನಿಮಗೆ ಹಣವು ಮಾಡಿಕೊಡುತ್ತೆ. ಸಕಾರಾತ್ಮಕವಾದ ಶಕ್ತಿ ನಿಮಗೆ ಹೆಚ್ಚಿಗೆ ಸಿಗ್ತಾ ಹೋಗುತ್ತೆ. ಆಫೀಸ್ ಕೆಲಸದಲ್ಲಿ ನಿಮ್ಮನ್ನು ಎಲ್ಲರೂ ಕೂಡ ಮೆಚ್ಚಿಕೊಳ್ತಾರೆ. ನಿಮ್ಮ ವೈವಾಹಿಕ ಸಂಬಂಧಗಳು ಸಹ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಬದಲಾಗುವ ಸಾಧ್ಯತೆಗಳಿದೆ.
ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಎಲ್ಲವೂ ಕೂಡ ಈ ಒಂದು ಹುಣ್ಣಿಮೆಯ ನಂತರ ವಿಶೇಷವಾದ ಒಂದು ಅನುಭವವನ್ನು ನೀಡ್ತಾ ಹೋಗುತ್ತೆ. ಸಂಘರ್ಷಗಳಿಂದ ದೂರ ಆಗ್ತೀರಾ, ನೆಮ್ಮದಿಯ ಜೀವನವನ್ನು ಕಂಡುಕೊಳ್ತೀರಾ. ನಿಮ್ಮ ಹೋರಾಟಗಳು ಗುರಿಯತ್ತ ನಿಮ್ಮನ್ನು ಕರೆದುಕೊಂಡು ಹೋಗುತ್ತದೆ. ಒಟ್ಟಾರೆಯಾಗಿ ನೀವು ಇಷ್ಟಪಡುವಂತಹ ಐಷಾರಾಮಿ ಬದುಕನ್ನು ಕಟ್ಟಿಕೊಳ್ಳೋಕ್ಕೆ ಈ ಸಮಯದಲ್ಲಿ ಹಲವಾರು ರೀತಿಯ ಉತ್ತಮವಾದ ರೀತಿ ನೀತಿಗಳನ್ನು ಕಂಡುಕೊಳ್ಳಬಹುದು. ನಿಮ್ಮ ಮನಸ್ಸು ಹೆಚ್ಚಾಗಿ ಸಂತೋಷವಾಗಿರುವಂತಹ ಸಮಯ ಇದಾಗಿರೋದ್ರಿಂದ ಮನೆಯವರಿಗೆ, ಕುಟುಂಬದವರಿಗೆ ಸ್ವಲ್ಪ ಸಮಯವನ್ನು ಕೊಡೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಕಳೆದುಕೊಂಡಂತಹ ಸಂತೋಷವನ್ನು ಮತ್ತೆ ಪಡೆದುಕೊಳ್ಳಬಹುದು. ಆಂತರಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಧ್ಯಾನ ಮತ್ತು ಮಾನಸಿಕ ಶಾಂತಿಯನ್ನು ಪಡೆಯುತ್ತೀರಾ. ತಾಳ್ಮೆ ಮತ್ತು ನಿಮ್ಮ ನಂಬಿಕೆ ಮೇಲೆ ಇರಿಸಿ ಶಾಂತವಾಗಿರಿ ಮತ್ತು ಸಕಾರಾತ್ಮಕತೆಯನ್ನು ಹೊರಹಾಕಿ. ಇದರಿಂದ ನಿಮ್ಮ ಅದೃಷ್ಟ ದುಪ್ಪಟ್ಟಾಗುತ್ತೆ. ಹಲವಾರು ಜನರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಲು ಏನು ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂತ ಅರ್ಥ ಮಾಡ್ಕೊಂಡಿದ್ದೀರಾ. ವಿದ್ಯಾರ್ಥಿಗಳಿಗೆ ಇದು ಸೂಕ್ತವಾದ ಸಮಯ. ಇದು ನಿಮ್ಮನ್ನ ಪ್ರಗತಿಯ ಅವಕಾಶಗಳನ್ನು ತಂದುಕೊಡುತ್ತೆ. ಹಣದ ಒಳಹರಿವು ಹೆಚ್ಚಾಗ್ತಾ ಹೋಗುತ್ತೆ. ಮಾತಿನ ಪ್ರಭಾವದಿಂದ ಬಾಕಿ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದೆ. ಇನ್ನು ಆರೋಗ್ಯ ಕೂಡ ಉತ್ತಮವಾಗ್ತಾ ಹೋಗುತ್ತೆ. ನೀವು ಶಕ್ತಿಯಿಂದ ತುಂಬಿರ್ತೀರಾ. ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಪಡೆದುಕೊಂಡು ಹುಣ್ಣಿಮೆಯಿಂದ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರುವ ನೆಮ್ಮದಿಯನ್ನು ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ವೃಶ್ಚಿಕ ರಾಶಿ, ಮಿಥುನ ರಾಶಿ, ಮೀನ ರಾಶಿ, ಸಿಂಹ ರಾಶಿ, ಕುಂಭ ರಾಶಿ, ತುಲಾ ರಾಶಿ, ಕನ್ಯಾ ರಾಶಿ, ಧನಸ್ಸು ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.